ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ. ಬ್ರೇಕ್ಫಾಸ್ಟಿಗೆ ಇಡ್ಲಿ ಮಾಡಿದ್ವಿ ಆ್ಯಸ್ ಯೂಶ್ವಲ್. ಮಗನಿಗೆ ಇಡ್ಲಿ ಇಷ್ಟ ಆಗಿರೋದ್ರಿಂದ ಇವತ್ತು ಬ್ರೇಕ್ಫಾಸ್ಟು ಹೊರಗೇ ತೊಗೊಂಡು ಬಂದೆ, ಎಲ್ಲರೂ ಇದ್ದೀವಿ ಅಂತ ಹೇಳಿ. ನಿಮಗೆ ಗೊತ್ತಿರುವ ಹಾಗೆ ಅಮ್ಮ ಎಲ್ಲ ಬಂದಿದ್ದಾರೆ ನಮ್ಮ ಮನೆಗೆ. ಸೊ ನಾವು ನಾನ್ ವೆಜ್ ತಿಂತೀವಿ. ನಮ್ಮ ಚಿಕ್ಕಮ್ಮ ಏನಿದ್ದಾರೆ ಅವರು ತಿನ್ನಲ್ಲ 40 ಡೇಸ್ ಕಪ್ಪು ತಿಂಗಳಲ್ಲಿ. ನಾನು ಮತ್ತು ನಮ್ಮಮ್ಮ ಎಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಬುಧವಾರ ಮತ್ತು ಶುಕ್ರವಾರ ತಿನ್ನಲ್ಲ. ಸೊ ಬ್ರೇಕ್ಫಾಸ್ಟ್ ಇಲ್ಲಿ ಮಾಡ್ತಾನೇ ಇದ್ದೀವಿ. ನೆಕ್ಸ್ಟ್ ನನ್ನ ಮಗನಿಗೆ ರೆಡಿ ಮಾಡಿದೆ. ರೆಡಿ ಮಾಡಿ ಆದ ನಂತರ ನೋಡಿದರೆ ದೊಡ್ಡ ದೊಡ್ಡ ನೇಲ್ಸ್ ಉಂಟು, ಅವನು ಕಟ್ ಮಾಡಲಿಕ್ಕೆ ಕೊಡ್ತಾನೆ ಇರಲಿಲ್ಲ. ಅವನು ಕೈದು ನೇಲ್ಸ್ ಕಟ್ ಮಾಡಲಿಕ್ಕೆ ಕೊಡ್ತಾನೆ, ಕಾಲಿದು ನೇಲ್ಸ್ ಅವನಿಗೆ ತೆಗಿಯೋದಂದ್ರೇ ಆಗಲ್ಲ, ಯಾಕೆ ಗೊತ್ತಿಲ್ಲ. ಸೊ ಹೇಗಾದರೂ ಮಾಡಿ ತೆಗಿತಾನೇ ಇದ್ದೆ. ನೆಕ್ಸ್ಟ್ ನಮ್ಮಮ್ಮ ಎಲ್ಲ ರೆಡಿ ಆದರು. ಅವರು ಬಂದದ್ದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಲಿಕ್ಕೋಸ್ಕರ. ಹಸ್ಬೆಂಡ್ ಕರ್ಕೊಂಡು ಹೋಗ್ಲಿಕ್ಕಿದ್ರು. ಆದರೆ ನನ್ನ ಮಗ ಸ್ಕೂಲಿಗೆ ಹೋಗುವ ತನಕ ಅವ್ರು ಹೊರಡುವ ಹಾಗೆ ಇಲ್ಲ, ಅವನು ಅಳ್ತಾನೇ ಇದ್ದ. ಸೊ ಮತ್ತು ಅವನಿಗೆ ನನ್ನ ಚಿಕ್ಕಮ್ಮ ಅಂದರೆ ತುಂಬ ಇಷ್ಟ. ಅವಳ ಹತ್ರ ಹೇಳ್ತಾನೋ ಇದ್ದ, ನೀನು ಹೋಗಬೇಡ ನಾನು ಬರುವ ತನಕ ಅಂತ ಹೇಳಿ. ಹಾಸ್ಪಿಟ್ಲ್ ಅಡ್ಮಿಟ್ ಆಗುತ್ತಾ ಇರೋದು ಕಾರಣ ಇಷ್ಟೇ, ಅವಳಿಗೆ ಸ್ಟೋನ್ ಆಗಿದೆ. ಸೊ ಚಿಕ್ಕಮ್ಮನಿಗೆ ಸ್ಟೋನ್ ಆದದ್ದು, ಅವರಿಗೋಸ್ಕರ ಅಂತ ಅಮ್ಮ ನಿಲ್ಲಿಕ್ಕೆ ಹಾಸ್ಪಿಟ್ಲಲ್ಲಿ ನಿಲ್ಲಿಕ್ಕೆ ಬಂದದ್ದು. ಹಸ್ಬೆಂಡ್ ಅವರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಅಡ್ಮಿಷನ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಅವರು ಬಸ್ಸಲ್ಲಿ ಹೋಗ್ತಾ ಇರೋದು, ಕಾರಲ್ಲಿ ಹೋಗಲ್ಲ, ಜಸ್ಟ್ ಅಡ್ಮಿಷನ್ ಅಲ್ಲ ಅಂತ ಹೇಳಿ ಹೊರಟಿದ್ದಾರೆ ಈಗ. ನೆಕ್ಸ್ಟ್ ಬಂದು ನಾನು ಸಲೋನಿಗೆ ಬಂದೆ ರೆಡಿಯಾಗಿ. ನನಗೆ ಹೋಗಲಿಕ್ಕೆ ಇತ್ತು ಆಸ್ಪತ್ರೆಗೆ, ನಾನು ಹೋಗಿಲ್ಲ. ನನಗೆ ಬೋಟ್ಯಾಕ್ಸ್ ಇತ್ತು, ಸೊ ಅದರಿಂದ ನನಗೆ ಹೋಗಲಿಕ್ಕೆ ಆಗಿಲ್ಲ. ಸೊ ಬೋಟ್ಯಾಕ್ಸಿಗೋಸ್ಕರ ನಿಂತಿದೆ. ಅವರಿದ್ದು ಇವತ್ತು ಬೋಟ್ಯಾಕ್ಸ್ ಇತ್ತು. ಇವರು ಫಸ್ಟ್ ಶಾರ್ಟ್ ಮಾಡಿಕೊಂಡ್ರು ಹೇರ್, ಅವರಿಗೆ ಶಾರ್ಟ್ ಹೇರ್ ಇಷ್ಟ ಅಂತೆ. ಸೊ ಫಸ್ಟ್ ಶಾರ್ಟ್ ಮಾಡ್ಕೊಂಡ್ವಿ. ಅದರ ನಂತರ ಎಲ್ಲ ಹೇರೆಲ್ಲ ವಾಶ್ ಆದ ನಂತರ ಈಗ ಸೆಟ್ಟಿಂಗ್ ಮಾಡ್ತಾ ಇದ್ದಾರೆ. ನಾವು ಅವ್ರ ಹತ್ರ ಕೇಳಿದ್ವಿ, ನಿಮ್ಮ ಫೇಸ್ ತೊಗೊಳ್ಬೋದಾ ಅಂತ ಹೇಳಿ. ಅವ್ರು ಪರ್ಮಿಷನ್ ಮಾಡಿದರು ಫೇಸ್ ತೊಗೊಳ್ಳಿಕ್ಕೆ. ಈಗ ನೀತಾ ಮತ್ತು ಇವಳು ರಿಷಲ್ ಮಾಡೋದು ಬೋಟ್ಯಾಕ್ಸ್ ಇವತ್ತು. ಸೊ ಅವರಿಗೆ ಅದೇ ನಾವು ಹೇಳ್ತಾ ಇದ್ವಿ, ನಿಮ್ಮ ಹೇರೇ ಒಳ್ಳೆಯದುಂಟು, ನಿಮಗೆ ಬೋಟ್ಯಾಕ್ಸ್ ಬೇಕಂತಲೇ ಇಲ್ಲ ಅಂತ. ಬಟ್ ಒಬ್ಬೊಬ್ಬರಿಗೆ ಇಷ್ಟ ಇರುತ್ತೆ ಸಿಲ್ಕಿ ಹೇರೆಲ್ಲ ಅಂತ ಹೇಳಿ. ತುಂಬ ಅಂದರೆ ತುಂಬಾ ಸೆಕೆ ಉಂಟು, ಕಂಟ್ರೋಲ್ ಮಾಡ್ಕೊಳ್ಳಿಕ್ಕಾಗಲ್ಲ, ಅಷ್ಟು ಸೆಕೆ ಉಂಟು. ಎ ಸಿ ಕೂಡ ನಾಟಲ್ಲ. ನಾನು ಮಧ್ಯಾಹ್ನದ ಊಟಕ್ಕೆ ಮನೆಗೆ ಬಂದಿದ್ದೆ. ಮಧ್ಯಾಹ್ನ ಊಟ ಮಾಡಿಕೊಂಡೆ. ನಾನು ಆ್ಯಕ್ಚುಲಿ ಅವತ್ತು ಬೋಟ್ಯಾಕ್ಸ್ ಸ್ಮೂತ್ನಿಂಗ್ ಅಥವಾ ಯಾವುದಾದ್ರೂ ಲಾಂಗ್ ಪ್ರೊಸೆಸ್ ಇದ್ದರೆ ಕೆಲಸ ಅವರಿಗೆ ಊಟ ಕೊಡ್ತೀವಿ, ಮನೆಯಿಂದನೇ ಕೊಡೋದು ಜಾಸ್ತಿ. ಬಟ್ ಇವತ್ತು ಅವರು ವೆಜ್ ಅಂತೆ, ನಾನ್ ವೆಜ್ ತಿನ್ನಲ್ಲ ಅಂತೆ. ಸೊ ನಾನೊಂದು ಊಟ ರಪ್ಪ ಮಾಡಿಕೊಂಡು ಅವರಿಗೆ ಊಟ ತರಲಿಕ್ಕೆ ಅಂತ ಹೇಳಿ ದುರ್ಗಕ್ಕೆ ಬಂದೆ. ದುರ್ಗದಲ್ಲಿ ವೆಜ್ ಅಲ್ಲ, ಸೊ ಗೊತ್ತಿರ್ಬೋದು ಮಡಂತಿಯರಿನವರಿಗೆ ದುರ್ಗ ವೆಜ್ ಹಾಸ್ಟೆಲ್ ಫೇಮಸ್ ಅಂತ ಹೇಳಿ. ಸೊ ಅಲ್ಲಿ ಊಟ ಆಲ್ರೆಡಿ ಕಾಲ್ ಮಾಡಿ ಇಟ್ಟಿದ್ದೆ ನಾನು, ಅವ್ರು ಪ್ಯಾಕ್ ಮಾಡಿ ಇಟ್ಟಿದ್ರು. ಅದನ್ನು ಒಂದು ತಗೊಂಡು ಹೊರಟೆ. ಬಿಕಾಸ್ ಅವ್ರದ್ದು ಕೂಡ ಯಾರ್ದು ನೀತಂದೆಲ್ಲ ಊಟ ಆಗಿರಲಿಲ್ಲ, ಒಟ್ಟಿಗೆ ಮಾಡ್ಬೋದಲ್ಲ ಅಂತ ಹೇಳಿ ತೊಗೊಂಡು ಬಂದೆ. ನೆಕ್ಸ್ಟು ಊಟ ಮಾಡಿ ಅವರೀಗ ಸ್ಟ್ರೇಟ್ನಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಲಾಸ್ಟ್ ಸ್ಟ್ರೇಟ್ನಿಂಗ್ ಏನುಂಟು ಅದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅದೇ ನಾವು ಮಾತಾಡ್ತಾನೇ ಇದ್ವಿ. ಈಗ ಅವರಿಗೆ ಇಷ್ಟ ಆಗಿದೆ ಹೇರ್, ತುಂಬ ಅಂದರೆ ತುಂಬ ಇಷ್ಟ ಆಗಿದೆ. ಇದು ಆದ ನಂತರದ್ದು ಇದು ಹೇರ್ ಬೋಟ್ಯಾಕ್ಸ್ ಆದ ನಂತರದ್ದು ಅವರಿಗೆ ಕೂಡ ತುಂಬಾ ಇಷ್ಟ ಆಯಿತು, ನಮಗೆ ಕೂಡ ಇಷ್ಟ ಆಯಿತು. ಈಗ ತುಂಬ ಥರದ ಟ್ರೀಟ್ಮೆಂಟ್ಸ್ಗಳು ಬಂದಿದೆ. ಬೋಟ್ಯಾಕ್ಸ್, ನ್ಯಾನೋಪ್ಲಾಸ್ಟಾ, ಸ್ಮೂತ್ನಿಂಗ್, ಕ್ಯಾರೆಟಿನ್, ಈ ಥರದ್ದು ತುಂಬ ಬಂದಿದೆ. ಇದೆಲ್ಲ ನಾವು ಮಾಡ್ತೀವಿ. ನಿಮಗೆ ಒಂದು ವೇಳೆ ಇಂಟ್ರೆಸ್ಟ್ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟ್ ಬಂದು ನಾನು ಈವ್ನಿಂಗ್ ಮನೆಗೆ ಹೋಗಿ ಹಸ್ಬೆಂಡ್ ಕರ್ಕೊಂಡು ಬಂದೆ. ಹಸ್ಬೆಂಡಿಗೆ ಆ್ಯಕ್ಚುಲಿ ಇವತ್ತು ನಾವು ಗೇಮ್ ಆಟ ಆಡಲಿಕ್ಕೆ ಇತ್ತು. ಸೇಮ್ ಕಲರ್ಸ್ ಇದು ಗಿಫ್ಟ್ ಏನು ತರಲಿಕ್ಕಿರುತ್ತೆ. ಆ ಗೇಮ್ ಇದು ಅಂದರೆ ಆಲ್ರೆಡಿ ನಾವು ಶಾರ್ಟ್ ಹಾಕಿದ್ದೀವಿ, ನೋಡಿರ್ಬೋದು ಅಂತ ಅಂದ್ಕೊಳ್ತೀನಿ ನಾನು. ಐಟಮ್ಸ್ ನಾನು ಏನೂ ಕೂಡ ತಂದಿರಲಿಲ್ಲ. ಪ್ಲ್ಯಾನ್ ಬೆಳಿಗ್ಗೆನೇ ಆಗಿತ್ತು. ಸೊ ನಾನು ಹಸ್ಬೆಂಡಿಗೆ ಹೇಳಿದ್ದೆ, ನಾವು ಈ ಥರ ಮಾಡ್ತಾ ಇದ್ದೀವಿ. ಅವ್ರು ಮಡಂತಿಯರು ಬಂದಿದ್ದರು ಬೆಳಿಗ್ಗೆ. ಅವರು ಒಂದು ಸ್ವಲ್ಪ ಐಟಮ್ಸನ್ನು ತಂದಿದ್ರಂತೆ ಆಲ್ರೆಡಿ. ಸೊ ನನಗೆ ಅವ್ರದ್ದು ತೊಟ್ಟೆ ನೋಡಿ ಭಯ ಆಯಿತು. ಯಬ್ಬೋ, ನಾನು ಏನು ಕೂಡ ತಂದಿಲ್ಲ ಅಲ್ಲ, ಅವ್ರದ್ದು ದೊಡ್ಡದು ತೊಟ್ಟೆ ಅಂತ ಅಂದ್ಕೊಂಡು ಮಧ್ಯದಲ್ಲಿ ನಾನು ಒಂದೆರಡು ಕಲರ್ಸನ್ನು ತೊಗೊಂಡು ಬಂದು ಇವ್ರ ಹತ್ರ ಹೇಳಿದ್ದೆ. ಅವ್ರು ದೊಡ್ಡ ತೊಟ್ಟೆ ತೊಗೊಂಡು ಬಂದಿದ್ದಾರೆ, ನಾನು ಏನು ಮಾಡಲಿ ನನಗೆ ಗೊತ್ತಿಲ್ಲ, ನನ್ನ ಹತ್ರ ಏನು ಕೂಡ ಐಟಮ್ಸ್ ಇಲ್ಲ. ಅವ್ರು ಹೇಳಿದರು, ಮೇಡಮ್ ಹೋಗಿ ಒಳ್ಳೆಯದು ಐಟಮ್ ತೊಗೊಂಡು ಬನ್ನಿ ಅಲ್ಲ, ಇದೆಲ್ಲ ಚಿಕ್ಕದು ಯಾಕೆ ತಂದಿದ್ದೀರಾ ಅಂತ. ಅವ್ರದ್ದು ತೊಟ್ಟೆ ನೋಡಿದ್ರೇ ದೊಡ್ಡದೇನೋ ತಂದಿದ್ದಾರೇನೋ ಅಂದ್ಕೊಳ್ಬೋದು.
ಸೊ ನಾನು ವಾಪಸ್ ಹೋಗಿ ಎಲ್ಲ ಶರ್ಟ್ ಎಲ್ಲ ಅದು ತಂದದ್ದು, ನೀವು ವಿಡಿಯೋ ನೋಡಿದ್ರಲ್ಲ, ಅದೆಲ್ಲ ನಾನು ವಾಪಸ್ ಹೋಗಿ ತೊಗೊಂಡು ಬಂದದ್ದು. ಮತ್ತು ನಾವು ಗೇಮ್ ಆಟ ಆಡಿದ್ವಿ. ನೀವು ಇದರ ಶಾರ್ಟ್ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಶಾರ್ಟ್ ನೋಡದಿದ್ದರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಒಳ್ಳೆಯದು ಬಂದಿದೆ. ಅಯ್ಯೋ ದೇವ, ನನಗೆ ನೋಡಿ ಎಷ್ಟು ನಗೆ ಬರ್ತಾಯಿತ್ತು. ಒಂದು ಕಡೆ ಬೇಜಾರು ಕೂಡ ಆಯಿತು, ನನಗೆ ಒಂದು ಗಿಫ್ಟ್ ಕೂಡ ಸಿಕ್ಕಿಲ್ಲಲ್ಲ. ಎಲ್ಲ ನಾನು ಯೂಸ್ ಮಾಡದ ಐಟಮ್ಸ್ ಸಿಕ್ಕಿದೆ. ನಾನು ಈ ಟೀ ಶರ್ಟ್ ಎಲ್ಲ ವಾಪಸ್ ಹೋಗಿ ತೊಗೊಂಡು ಬಂದದ್ದು. ಅವ್ರದ್ದು ತೊಟ್ಟೆದು ಸೈಜ್ ನೋಡಿ, ಅವ್ರ ಮನೆಯಿಂದ ಬರುವಾಗ ಆ ತೊಟ್ಟೆ ತೊಗೊಂಡು ಬಂದರು. ನನಗೆ ತೋರಿಸಿರಲಿಲ್ಲ ಏನುಂಟು ಅಂತ ಹೇಳಿ, ಜಸ್ಟ್ ತೊಟ್ಟೆ ಮಾತ್ರ ಇತ್ತು ಅವ್ರ ಹತ್ರ. ಬಟ್ ನನಗೆ ತೊಟ್ಟೆದು ಸೈಜು ದೊಡ್ಡದು ಕಾಣಿಸಿತು. ಅವರದು ಮಗ್ ಮತ್ತು ಚಾರ್ಮುರಿ ಅದನ್ನೆಲ್ಲ ಅವ್ರು ಬೆಳಿಗ್ಗೆನೇ ತಂದಿದ್ರಂತೆ. ಯಾರಾದರೂ ವೈಟ್ ಕಲರಲ್ಲಿ ಚಾರ್ಮುರಿ ಕೂಡ ಕೊಡ್ಬೋದು ಅಂತ ನಾನು ಯೋಚನೆ ಕೂಡ ಮಾಡಿರಲಿಲ್ಲ. ಯವೋ, ನಾವೊಂದು ನಗೆ ಆಡಿ ಸತ್ತಿದ್ದೀವಿ. ನಾನು ಬ್ರೌನ್ ಕಲರಿದ್ದು ಟೇಪ್ ತೊಗೊಂಡು ಬಂದೆ ಅಲ್ಲ, ನಾನೇ ದೊಡ್ಡದಂತ ಅಂದ್ಕೊಂಡೆ, ನನ್ನದೇ ಫನಿ ಇರ್ಬೋದಂತ. ಅದನ್ನು ಟೋಸ್ಟ್ ಬಟರ್ ಯಾರಾದರೂ ತರ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಮತ್ತು ತರಕಾರಿ ಎಲ್ಲ ಕೊಟ್ಟಿದ್ದಾರೆ. ನಾನು ಹೇಳಿದೆ ನಿಮಗೆ ಎಂತ ಕೂಡ ಸಿಕ್ಕಿಲ್ಲವೋ ಒಳ್ಳೆಯದು ಅಂತ. ಇಲ್ಲ, ನೀನು ಮಧ್ಯಾಹ್ನ ಹೇಳಿದ್ದೆ ಅಲ್ಲ ತಿನ್ನಲಿಕ್ಕೆ ಐಟಮ್ಸ್ ಎಲ್ಲ ತಿನ್ನುವ ಐಟಮ್ಸನ್ನೇ ಕೊಡಬಾರ್ದು ಅಂತ ಹೇಳಿ. ಇಲ್ಲಾಂದರೆ ನಾನು ಯೆಲ್ಲೋ ಕಲರಲ್ಲಿ 1 kg ಬಾಳೆಹಣ್ಣು ತರಬೇಕಂತ ಇದ್ದೆ. ನೀನು ಮಧ್ಯಾಹ್ನ ಹೇಳಿದ್ದೆ ಅಲ್ಲ ತಿನ್ನುವ ಐಟಮ್ಸ್ ಎಲ್ಲನೂ ಕೂಡ ತಿನ್ನುವ ಐಟಮ್ಸ್ ಇರಬಾರ್ದು ಅಂತ ಹೇಳಿ. ಹಾಗೆ ಹೇಳ್ತಿದ್ದಾರೆ. ನನಗೆ ನಗೆ ಆಡೋದಾ, ನನಗೆ ಬೇಜಾರಾಗ್ತಾ ಇದೆ, ಏನಂತ ಗೊತ್ತಾಗ್ತಾ ಇರಲಿಲ್ಲ. ನನಗೆ ದೊಡ್ಡ ಲಾಸ್ ಆಯಿತಾ. ನನಗೆ ಎಲ್ಲ ಸಿಕ್ಕಿದ್ದು ಲಾಟ್ಪೋಟೆ ಆಯಿತಾ, ಯಾವುದು ಕೂಡ ಯೂಸ್ಫುಲ್ ಇಲ್ಲ. ಏನು ಮಾಡೋದು, ಗೇಮೇ ಆದರೂ ಕೂಡ ನನಗೆ ಒಂದು ಚೂರಾದರೂ ಒಳ್ಳೆಯದು ಸಿಗಬೇಕಿತ್ತು ಅಂತ ಫೀಲ್ ಆಯಿತು. ನನ್ನ ಮಗನಿಗೆ ಪಾರ್ಟಿ ಚಾಕ್ಲೇಟ್ಸ್, ಜ್ಯೂಸ್ ಅದೆಲ್ಲ ಇತ್ತಲ್ಲ. ಸೊ ಅವನಿಗೆ ನಾವು ಹೇಗಾದರೂ ಮಾಡಿ ಗೇಮ್ ಆಟ ಆಡುವಾಗ ಅವನನ್ನು ಹೇಗಾದರೂ ಹೊರಗೆ ಕೂರಿಸಿದ್ವಿ. ನಾವು ಆ್ಯಕ್ಚುಲಿ ಗೇಮನ್ನು ಸಲೂನಲ್ಲಿ ಜನ ಯಾರೂ ಇರಲಿಲ್ಲ, ರಾತ್ರಿ ಮಾಡಿದ್ದು. ಎಲ್ಲ ಶಾಪ್ಸ್ ಕ್ಲೋಸ್ ಆಗುವ ಟೈಮಲ್ಲಿ ನಾವು ಮಾಡಿದ್ದು. ಮನೆಯಲ್ಲಿ ಮಾಡೋಣ ಅಂತ ಅಂದ್ಕೊಂಡ್ರೆ ಲೈಟ್ಸ್ ಪ್ರಾಬ್ಲಮ್ಮು ಮತ್ತು ಬ್ಯಾಕ್ಗ್ರೌಂಡ್ ಪ್ರಾಬ್ಲಮ್ ಆಗುತ್ತಲ್ಲ ಅಂತ ಹೇಳಿ ಇಲ್ಲಿಯೇ ಮಾಡಿದ್ದು. ನನ್ನ ಮಗನಿಗೆ ಭಾರಿ ಇಷ್ಟ ಆಗಿದೆ. ಕ್ಲಿಪ್ಪು ಕೂಡ ಹಾಗೇನೆ ಎಲ್ಲ ಒಟ್ರಾಶೆ ಕೊಟ್ಟಿದ್ದಾರೆ ನನಗೆ ಆಯಿತಾ. ನಾನು ಯೋಚನೆ ಮಾಡಿದೆ ನನಗೆ ಯಾವುದಾದ್ರೂ ಒಂದು ದೊಡ್ಡದು ಒಂದಾದರೂ ಸಿಗ್ಬೋದು ಸರ್ಪ್ರೈಸ್ ಆಗಿ ಅಂತ. ನನ್ನ ಆಸೆ ಅಲ್ಲಿಗೇನೆ ಬಾಕಿ ಆಯಿತು. ನೆಕ್ಸ್ಟ್ ಅಲ್ಲಿಂದ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ನನ್ನ ಮಗ ಎಲ್ಲ ಓಪನ್ ಮಾಡಿ ನೋಡ್ತಾ ಇದ್ದ. ಅದರಲ್ಲಿ ಒಂದು ಬ್ಲೂ ಕಲರ್ ಅಂಡರ್ವೇರ್ ಇತ್ತಲ್ಲ, ಅದು ನನ್ನದು ಅಂತ ಹೇಳ್ತಾ ಇದ್ದ. ಸೊ ಅದನ್ನು ಹಾಕ್ಕೊಂಡು ಸುತ್ತಾನೆ ಇದ್ದ, ಮಂಗನಾಗೆ ಮಾಡ್ತಾ. ಅವನಿಗೂ ಕೂಡ ಒಂದು ಫನ್ ಅಲ್ಲ, ನಾನು ಕೂಡ ಹಾಕಿದರೆ ಹಾಕಲಿ, ಅವನಿಗೆ ಬಿಟ್ಟಿದ್ದು ಅಂತ ಹೇಳಿ ಹಾಕ್ಕೊಂಡು ಆಟ ಆಡ್ತಾನೆ ಇದ್ದ. ನಾನು ಮಂಕಿ ಅಂತೆ, ಅದು ಅಂತೆ, ಇದಂತೇಳಿ. ಮತ್ತೆ ಓಪನ್ ಮಾಡಿದ ಚಾರ್ಮುರಿ ಕೂಡ ಅವನೆಲ್ಲ ಓಪನ್ ಮಾಡಿ ನೋಡ್ತಾ ಇದ್ದ. ಚಾರ್ಮುರಿ ಓಪನ್ ಮಾಡಿ ನನಗೆ ಚಾರ್ಮುರಿ ಮಾಡಿಕೊಡು ಅಂತ ಹೇಳಿ. ನನ್ನ ಹತ್ರ ಏನೋ ಐಟಮ್ಸ್ ಕೂಡ ಇರಲಿಲ್ಲ ಮನೆಯಲ್ಲಿ. ನಾನು ಮತ್ತು ಹಸ್ಬೆಂಡಿಗೆ ಹೇಳಿದೆ, ಸ್ವಲ್ಪ ಇದು ಖಾರ ಪೌಡ್ರ್ ಹಾಕಿ ಲೆಮನ್ ಹಾಕಿ ಕುಡಿ, ಅವನು ತಿಂತಾನೆ ಅಂತ ಹೇಳಿ. ಸೊ ನಮ್ಮದು ಗೇಮ್ ಆದರೆ ಅವನೇ ಎಲ್ಲ ಯೂಸ್ ಮಾಡಿದ್ದ ಅಂತ. ಸೊ ಮತ್ತೆ ಹಸ್ಬೆಂಡ್ ಅವರಿಗೆ ಮಾಡಿಕೊಡ್ತಾ ಇದ್ದರು ಇದನ್ನು, ಚಾರ್ಮುರಿಯನ್ನು. ಮತ್ತು ಮುಟ್ಟಬೇಡ ಅಂದ್ರೂ ಮಕ್ಕಳು ಕೇಳ್ತಾರ ಅದನ್ನು. ಅವನಿಗೆ ಲೆಮನ್ ತಿನ್ನೋದಂದರೆ ತುಂಬ ಇಷ್ಟ ಆಯಿತು. ಅವನು ಹೀಗೇ ತಿಂತಾನೆ, ಹೇಗೆ ಗೊತ್ತಿಲ್ಲ ನನಗೆ. ಫುಲ್ ಹಿಂಡಿ ತಿಂದು ಬಿಡ್ತಾನೆ ಲೆಮನನ್ನು. ಮತ್ತೆ ಮಲಗುವ ಟೈಮ್ ಆಗಿತ್ತು. ಸೊ ನೀತಾ ಅವನ ಹತ್ರ ಹೇಳಿದರು, ನೀನು ಇವತ್ತು ನನ್ನ ಜೊತೆಗೆ ಮಲಗು ಅಂತ ಹೇಳಿ. ಸೊ ಅವನು ಮೊನ್ನೆ ಮಲಗಿದ್ದ ಅಮ್ಮನ ಜೊತೆಗೆ, ಅಮ್ಮ ಬಂದಾಗ ನೀತನ ಜೊತೆಗೇ. ಹಾಗಾದರೆ ನಾನು ಮಲಗ್ತೀನಿ ಅಂತ ಅಂದ್ಕೊಂಡ ಅಂತ ಹೇಳಿದ. ನಾವು ವಿಶ್ವಾಸ ಮಾಡಿಲ್ಲ ಅವನು ಮಲಗ್ತಾನೆ ಅಂತ ಹೇಳಿ. ಬಟ್ ಅವನು ಒಂದೇ ರೂಲ್ಸ್, ಒಂದು ಅದು ಎಲ್ಲ ಚೇಂಜ್ ಉಂಟಂತೆ, ಪಿಲ್ಲೋ ಕವರಿಗೆಲ್ಲ ಸೇಮ್ ಹಾಕಿಲ್ಲ ಅಂತ ಹೇಳಿ ಅವನು ಅದನ್ನು ಚೇಂಜ್ ಮಾಡಿಸಿದ. ಅವಳದು ಕೂಡ ಚೇಂಜ್ ಮಾಡಿಸಿದ. ಅಲ್ಲಿ ಇದ್ದ ಇನ್ನೊಂದು ರೂಮಿದ್ದು ಅದರದ್ದೇ ಪಿಲ್ಲೋ ಕೂಡ, ನಮ್ಮ ರೂಮಿಂದ ತಂದ ಅವನ ಪಿಲ್ಲೋ ಕೂಡ ಚೇಂಜ್ ಮಾಡಿಸಿದ ಕವರನ್ನು. ಸೊ ಅವರಿವತ್ತು ಇಬ್ಬರು ಇಲ್ಲಿ ಮಲಗ್ತಾರಂತೆ. ಮೊದಲು ನೀತನ ರೂಮಲ್ಲಿ ಸಿಂಗಲ್ ಬೆಡ್ ಇತ್ತು, ಅದನ್ನು ನಾವೀಗ ನಮ್ಮ ರೂಮಿಗೆ ಹಾಕ್ಕೊಂಡಿದ್ದೀವಿ. ಬಿಕಾಸ್ ಯಾವಾಗಿಂದ ಹಸ್ಬೆಂಡಿದು ಆಪ್ರೇಷನ್ ಆಗಿದೆ. ಸೊ ನಾವು ಬೆಡ್ ಲೆಂತ್ ದೊಡ್ಡದು ಬೇಕು ಅಂತ ಒಂದು ದೊಡ್ಡ ಬೆಡ್ ಮತ್ತು ಒಂದು ಸಿಂಗಲ್ ಬೆಡ್ಡನ್ನು ಇಟ್ಕೊಂಡ್ವಿ. ಸೊ ಅವಳು ಈ ಬೆಡ್ಡಲ್ಲಿ ಮಲಗ್ತಾಳೆ ಈಗ. ಸೊ ಅವರಿಬ್ಬರು ಇವತ್ತು ಒಟ್ಟಿಗೆ ಇಲ್ಲಿ ಮಲಗ್ತಾರಂತೆ. ಅವನು ಇದು ಸೆಕೆಂಡ್ ಟೈಮ್ ನಮ್ಮನ್ನು ಬಿಟ್ಟು ಮಲಗೋದು. ನಾವು ಕೂಡ ಟ್ರೈ ಮಾಡ್ತಿದ್ವಿ ಅವನು ಬೇರೆಯವ್ರ ಜೊತೆಗೆ ಅಂದರೆ ಅಮ್ಮ ಅಥವಾ ಯಾರಾದ್ರ ಜೊತೆಗೆ ಮಲಗಿದರೆ ಒಳ್ಳೆಯದು, ನಾವು ಎಲ್ಲಿಯಾದರೂ ಬಿಟ್ಟು ಹೋಗ್ಬೋದಲ್ಲ, ಅಥವಾ ನಮ್ಮ ತಾಯಿ ಮನೆಗೆ ಬಿಟ್ಟು ಬರ್ಬೋದಲ್ಲ ಅಂತ ಹೇಳಿ. ಬಟ್ ಅವನು ಈಗ ನಿಲ್ಲಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ನಮಗೆ ತುಂಬ ಒಳ್ಳೆಯದಾಯಿತು. ಇದು ನೆಕ್ಸ್ಟ್ ಡೇ ವಿಡಿಯೋ. ಬೆಳಿಗ್ಗೆ ಮೀನಿನವರು ಬಂದಿದ್ದರು. ನಾನು ಕಾಲ್ ಮಾಡಿ ಹೇಳಿದ್ದೆ ಬರಲಿಕ್ಕೆ. ಸೊ ಅವರು ಬಂದಿದ್ದರು. ಮೀನೊಂದು ನೋಡಲಿಕ್ಕೆ ಹೋದೆ ನಾನು.
ನಮ್ಮ ನಾಯಿ ಒಂದಿಷ್ಟು ಗಲೀಜಾಗಿ ಬಿದ್ದಿದೆ. ಧೂಳಂದರೆ ಧೂಳು, ಬಿಸಿಲಿನಲ್ಲಿ ಧೂಳು ಹಾರ್ತಾನೆ ಉಂಟು. ಸೊ ಅಷ್ಟು ಧೂಳುಂಟು. ನಾಯಿಗೆ ಎಷ್ಟು ಸಲ ಅಂತ ಸ್ನಾನ ಮಾಡಿಸ್ತಾ ತೊಳಿಸ್ತಾ ಇರೋದು. ಸೊ ಮೀನು ಅಷ್ಟು ಒಳ್ಳೆಯದೇನಿರಲಿಲ್ಲ. ನಾನು ಇದೊಂದು ತೊಗೊಂಡೆ. ನನಗೇನು ಹೇಳ್ತಾರೆ ಗೊತ್ತಿಲ್ಲ ಆಯಿತಾ, ರೆಡ್ ಕಲರ್ ಇದು, ಅದರದ್ದು ಹೆಸರೀಗ ನನಗೆ ಬಾಯಿಗೆ ಸಹ ಬರ್ತಾ ಇಲ್ಲ. ಸೊ ಅದೊಂದು ತೊಗೊಂಡೆ, ಮತ್ತೇನು ತೊಗೊಂಡಿಲ್ಲ. ಭೂತಾಯಿ ಎಲ್ಲ ತುಂಬ ಚಿಕ್ಕದಿತ್ತು. ಸೊ ನಮ್ಮ ಮನೆಯಲ್ಲಿ ಅಡಿಕೆ ಸೊಲಿಯೋರು ಸಹ ಬಂದಿದ್ದಾರೆ, ನಿನ್ನೆಯಿಂದ ಬರ್ತಾ ಇದ್ದಾರೆ. ಅವರು ಕೂಡ ಸೊಲಿತಾನೇ ಇದ್ದಾರೆ. ಅವರಿಗೆ ಮಾತ್ರ ಊಟ ತಿಂಡಿ ಇರಲಿಲ್ಲ, ಉಪವಾಸದ ಟೈಮಲ್ಲ ಈಗ. ಸೊ ಅವರು ಮಾಡ್ತಾನೆ ಇದ್ರು ಅವ್ರದ್ದು ಕೆಲಸ. ನನಗೆ ಸಹ ವರ್ಕಿಗೆ ಹೋಗಲಿಕ್ಕಿತ್ತು. ಯಾಕಂತ ಹೇಳಿದರೆ ಇವತ್ತು CC ಕ್ಯಾಮ್ರಾ ಕೂರಿಸಲಿಕ್ಕೆ ಬರಲಿಕ್ಕಿದ್ರು. ಆಲ್ರೆಡಿ ಒಂದು CC ಉಂಟು ನಮ್ಮ ಹತ್ರ. ಸೊ ನೆಕ್ಸ್ಟ್ ಅಂದರೆ ನಾವು ಫ್ಯಾನ್ಸಿ ಎಲ್ಲ ಹಾಕಿರೋದ್ರಿಂದ ನನಗೆ ಈ ಆ್ಯಂಗಲಿಂದ ಸಹ ಒಂದು ಆ್ಯಂಗಲಿಂದ ಕಾಣಿಸ್ತದೆ, ಇನ್ನೊಂದು ಆ್ಯಂಗಲಿಂದ ಬೇಕಿತ್ತು. ಸೊ ತೊಗೊಂಡು ಬಂದಿದ್ರು ಅವರು. ಹಾಕ್ತಾನೇ ಇದ್ದರು, ಬಟ್ ಅದು ಆಗ್ತಾನೇ ಇರಲಿಲ್ಲ, ಕನೆಕ್ಟೇ ಆಗ್ತಾಯಿಲ್ಲ. ಅವರಿಗೆ ಸುಸ್ತಾಗಿ ಹೋಯಿತು ಪಾಪ, ಒಂದು ಬೆಳಿಗ್ಗೆಯಿಂದ ಶುರು ಮಾಡಿಕೊಂಡಿದ್ದು. ಓಕೆ ಗೈಸ್, ನೀವು ನೋಡಿದ್ರಿ ನಾವೇನೆಲ್ಲ ಮಾಡಿದ್ದೀವಿ ಅಂತ ಹೇಳಿ ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್ ಬಾಯ್.